ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಯಾವ ಊರಿಂದ ಬಂದಿದ್ದೀರಾ ಯಜಮಾನ್ರೆ? ಏನು ಹೆಸರು? ನಾವು ಆನೇಕಲ್ ತಾಲೂಕು ಜಿಲ್ನಿ ಹೋಬಳಿ ಕ್ಯಾನ್ಸ್ನಲ್ಲಿ ಅಂತೇಳಿ ಅಲ್ಲಿಂದ ಬಂದಿದ್ದೀವಿ ಸ್ವಾಮಿ. ಈ ಆಯುರ್ಮಠಮ್ಗೆ ಅಷ್ಟು ದೂರದಿಂದ ಏನಕ್ಕೋಸ್ಕರ ಬಂದಿದ್ದೀರಾ? ನಮ್ಗೆ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು, ಕತ್ತು ನೋವು, ಕಾಲು ಸೊಂಟ ನೋವು, ಇದೆಲ್ಲ ಭಾಳ ವರ್ಷದಿಂದ ಇತ್ತು ನನಗೆ. ಭಾಳ ವರ್ಷ ಅಂದರೆ ಒಂದು 4-5 ವರ್ಷದಿಂದ ಇತ್ತು. ಓಕೆ. ಆಮೇಲೆ ಏನು ಮಾಡೋದು, ಡ್ಯೂಟಿ ಬೇರೆ ಇದ್ವಲ್ಲ, ಹಂಗಾಗಿ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಎಲ್ಲ ರಿಟೈರ್ಡ್ ಆಗೋದ್ಮೇಲೆ ಆಪ್ರೇಷನ್. ಏನಾಗ್ತಾ ಇತ್ತು ನೋವುಗಳೆಲ್ಲ? ಆ ಥರ ನೋವುಗಳು ಕಮ್ಮಿ ಆದ್ರೆ ಅಂತ ಹೇಳಿದ್ರಿ. ಶರೀರದಲ್ಲಿ ಎನರ್ಜಿ ಏನಾದರೂ ಜಾಸ್ತಿ ಆದಂಗೆ, ಇಲ್ಲ ಬಾಡಿ ಲೈಟ್ ಆದಂಗೆ ಆ ಥರ ಅನ್ನಿಸ್ತಾ ಇದೆಯಾ? ಇರೋದ್ರಲ್ಲಿ ಆರೋಗ್ಯ ಚೆನ್ನಾಗಿದೆ ಸ್ವಾಮಿ. ಇರೋದ್ರಲ್ಲಿ ಆರೋಗ್ಯ ಚೆನ್ನಾಗಿದೆ, ತೊಂದರೆ ಏನೂ ಇಲ್ಲ. ಹಾಂ, ಭಾಳ ಸಂತೋಷ ಆಯಿತು. ಈ ನಿಮ್ಮಾಗೆ ಒಂದು ಏಜ್ ಆಗಿರೋರಿಗೆ ಈ ಥರ ಶರೀರದಲ್ಲಿ ಸಮಸ್ಯೆಗಳು ಬಂದಾಗ, ಮತ್ತು ನಾರ್ಮಲಿ ಒಂದು 35-40 ವಯಸ್ಸಾದ್ಮೇಲೆ ಶರೀರ ಹಾಳಾಗಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅನುಕೂಲನೇ ವಿನಃ ಅನಾನುಕೂಲ ಅಂತೂ ಏನೂ ಇಲ್ಲ. ಏನೋ ಹಾಸ್ಪಿಟ್ಲಿಗಿನ್ನ ಅನುಕೂಲ ಇಲ್ಲಿ, ಯಾಕಂದರೆ ಮನಸ್ಸು ಸಮಾಧಾನ ಇರ್ತದೆ, ನಮಗೂ ಖುಷಿ ಇರ್ತದೆ. ಏನೋ ಹಾಸ್ಪಿಟ್ಲಲ್ಲಿ ಮಾಡ್ಕೊಂಬಂದು ಏನೋ ಆಗೋದ್ಮೇಲೆ ಹೇಳಿದ್ನಲ್ಲ, ನಮ್ಮ ಬಾಡಿ ಸ್ಪಂದನೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋತ್ತದೆ. ನಮ್ಮದೇನು ತಪ್ಪಿಲ್ಲ, ನಿಮ್ಮದೇ ತಪ್ಪು ಅಂತ ನಮ್ಮ ಮೇಲೆ ದುಡ್ಡು ಖರ್ಚು, ಎಲ್ಲನೂ ಖರ್ಚು, ಮಾನಸಿಕವಾಗಿ ಒತ್ತಡನೂ ಜಾಸ್ತಿ ಆಗ್ತದೆ. ಇಲ್ಲೇನು ತೊಂದರೆ ಇಲ್ಲ. ಇಲ್ಲಿ ನೀವು ಖರ್ಚು ಮಾಡಿರೋದಕ್ಕೆ ಅದಕ್ಕೆ ನಷ್ಟ ಇಲ್ಲ ಅಂತ ಹೇಳ್ತೀರಾ? ಏನೂ ನಷ್ಟ ಇಲ್ಲ. ಇಲ್ಲಿ ಅಕಸ್ಮಾತ್ ಈಗ ಬಡವರು ಸ್ವಲ್ಪ ಖರ್ಚು ಜಾಸ್ತಿ ಅಂತ ಕಂಡ್ರೂ ಕೂಡ ಹಾಸ್ಪಿಟ್ಲಿಗಿನ್ನ ತೊಂದರೆ ಏನೂ ಇಲ್ಲ. ಏನೋ ಎಲ್ಲಿ ನಮಗೆ ಬಾಡಿ ಡ್ಯಾಮೇಜ್ ಇಲ್ಲ, ಏನೂ ಆಗಲ್ಲ. ಹೌದು, ಸಮಾಧಾನವಾಗಿದೆ. ಹೌದು. ನಿಮ್ಮ ಊರ್ ಕಡೆ ಏನಾದ್ರು ಹೇಳ್ತಾ ಇದ್ರ? ನಿಮ್ಮ ಮುಖ ಖಂಡಿತ ನೋಡಿದಾಗ ಹೇಳ್ತಾ ಬದಲಾವಣೆ ಇದ್ದೀವಿ. ಆಗಿದ್ದೀರಾ? ಹೌದೌದು, ಅಲ್ಲ, ನಿಮ್ಮನ್ನ ನೋಡಿದಾಗ ತುಂಬಾ ಬದಲಾವಣೆ ಆಗಿದ್ದೀರಾ ಅವತ್ತಿಗೂ ಇವತ್ತಿಗೂ ಮುಖದಲ್ಲಿ? ಹೇಳ್ತಾರೆ, ಪರವಾಗಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಬಂದು ಜನ ಅಕಸ್ಮಾತ್ ಈ ವಿಡಿಯೋನ ಯಾರಾದರೂ ನೋಡಿದ್ರು ಕೂಡ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಒಳ್ಳೇದಾಗ್ತದೆ, ಏನೂ ತೊಂದರೆ ಇಲ್ಲ. ನಂಬಿಕೆ ಅನ್ನೋದು ಬೇಕು ಅಷ್ಟೇ. ಮನುಷ್ಯನಿಗೆ ನಂಬಿಕೆ ಅನ್ನೋದು ಬೇಕು. ಆ ನಂಬಿಕೆ ಅನ್ನೋದು ಇದ್ರೆ ದೇವ್ರ ತಾವು ಕೂಡ ಸಿಗೋಲ್ಲ ನಮ್ಗೆ ವರ. ಹೌದು ಹೌದು ಹೌದು, ಸತ್ಯವಾದ ಮಾತು, ಸತ್ಯವಾದ ಮಾತು. ಅದರಿಂದ ನಂಬಿಕೆ ಅನ್ನೋದು ಇಟ್ಕೊಂಡ್ಬರಬೇಕು. ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದಾಗ್ತದೆ. ಯಾಕಂದರೆ ಡಾಕ್ಟ್ರೇ ನಂಬಿಕೆ ಕೊಡಲ್ಲ, ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಇನ್ನು ಇಲ್ಲಿ ಆಯುರ್ವೇದಿಕ್ ಇದು ನಿಧಾನವಾಗಿ ಟ್ರೀಟ್ಮೆಂಟ್ ಆಗ್ತದೆ. ನಮ್ಮ ನಂಬಿಕೆ ಇದ್ದು ನಂಬಿಕೆ ಮೇಲೆ ಟ್ರೀಟ್ಮೆಂಟ್ ತೊಗೋಬೇಕು. ಹೌದು, ಹಾಂ, ಇದರಲ್ಲಿ ಎರಡು ಮಾತಿಲ್ಲ. ಭಾಳ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ನಮ್ಮ ಕರೆದು ಮಾತಾಡ್ಸಿದ್ರು ನಮಗೂ ಸಂತೋಷ ಆಯಿತು. ಶುಭ ದಿನ, ಒಳ್ಳೆಯದಾಗಲಿ.